ನಮಸ್ಕಾರ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ನಮ್ಮ ತಂದೆ ತಾಯಿ ಜೊತೆ ಇರೋ ಜಗಳ ಅಥವಾ ಮನಸ್ತಾಪ, ಕಂಪ್ಲೇಂಟ್ಸ್ ಏನಿದೆಯೋ ಅದು ಪದೇ ಪದೇ ನಮ್ಮ ಲೈಫಲ್ಲಿ ಪ್ಯಾಟರ್ನ್ ಆಗಿ ಪದೇ ಪದೇ ಬೇರೆ ಬೇರೆ ಫಾರ್ಮ್ ಅನ್ನ ತಗೊಂಡು ಅದು ನಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಹೇಗೆ ಅಂತಂದ್ರೆ, ಇವತ್ತು ನಿಮ್ಮ ಲೈಫಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಸುಮ್ಮನೆ ಕೂತ್ಕೊಂಡು ಬರೀತಾ ಹೋಗಿ. ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಹೋಗಿ. ಸೇಮ್ ಪ್ಯಾಟ್ರನ್ ನಿಮ್ಮ ತಂದೆ ತಾಯಿ ಜೊತೆ ಅಥವಾ ನಿಮ್ಮ ಬಾಲ್ಯದಲ್ಲಿ ಆಗಿರ್ತಕ್ಕಂಥ ಯಾವುದೋ ಒಂದು ಘಟನೆ ಅದನ್ನ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರಿ ಅನ್ನೋದನ್ನ ಈಗ ಈ ನೀವು ಆಸ್ ಅ ಗ್ರೋನ್ ಅಪ್ ಅಡಲ್ಟ್ ಆ ಎಲ್ಲ ಊನ್ ಸರ್ಫೇಸಿಗೆ ಬರ್ತಾ ಇರುತ್ತೆ. ಹೇಗೆ ಇದು ಸಾಧ್ಯ ಅಂತ ಹೇಳಿದ್ರೆ, ಹೌದು, ನಮಗೆ ಕೋಪ ಬಂದಾಗ ಅಥವಾ ಎಲ್ಲೋ ಒಂದ್ಸತಿ ಎಲ್ಲೋ ನಿರಾಸೆ ಆದಾಗ ನೀವು ನೋಡಿದಿರಾ, ನಾವೊಂದು ಸಣ್ಣ ಮಕ್ಳ ತರ ಆಡಕ್ ಶುರು ಮಾಡ್ಬಿಡ್ತೀವಿ. ಸಿಕ್ ಸಿಕ್ ಸಾಮಾನ ಬಿಸಾಕ್ತಿರ್ತೀವಿ, ಒಬ್ರ ಮೇಲೆ ಕೋಪ ಮಾಡ್ಕೋತೀವಿ, ಸಣ್ಣ ವಿಷಯ ಅಂತ ಅನ್ಸುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಆದ್ರೆ ನಮ್ಮಲ್ಲೆಲ್ಲ ಇರ್ತಕ್ಕಂತಹ ಒಂದು ಇನ್ನರ್ ಚೈಲ್ಡ್, ಒಂದು ಒಳ ಮನಸ್ಸು, ಒಂದು ಒಳ್ಳ ಮಗು ಏನಿದೆಯೋ ಅದು ಬೆಳೆಯೋದಕ್ಕೆ ತುಂಬಾ ಟೈಮ್ ತಗೊಳ್ತಾ ಹೋಗುತ್ತೆ. ಅದಕ್ಕೆ ಆಗಿರ್ತಕ್ಕಂತಹ ನಿರಾಸೆ ಆಗಿರ್ಬೋದು, ಸೆಲ್ಫ್ ಅಬ್ಯಾಂಡ್ಮೆಂಟ್ ಆಗಿರ್ಬೋದು, ಲೋ ಸೆಲ್ಫ್ ಎಸ್ಟೀಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಬಾಲ್ಯದಲ್ಲಿ ಆಗಿರ್ತಕ್ಕಂತಹ ಗಾಯ. ಹಾಗಾಗಿ ಮೊದಲನೇದಾಗಿ ಇದನ್ನೆಲ್ಲದಿಂದ ಆಚೆ ಬರಬೇಕು. ನಮ್ಮ ಲೈಫಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ಕೊತಾ ಹೋಗಬೇಕು. ಸಕ್ಸಸ್ ನನಗಾಗಬೇಕು ಅಂತ ಹೇಳಿದ್ರೆ ಮೊದಲನೇ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಯನ್ನ ಕ್ಷಮಿಸ್ಬೇಕು. ಯಾಕೆ ನನ್ನ ತಂದೆ ತಾಯಿನ ಕ್ಷಮಿಸ್ಬೇಕು? ಅವ್ರು ಏನೂ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ, ಕೆಲವು ಸತಿ ನೀವು ನೋಡಿರ್ಬೋದು, ನಮ್ಮ ತಂದೆ ತಾಯಿಗಳಿಗೆ ಈಗ ವಯಸ್ಸಾಗಿರುತ್ತೆ. ಅವ್ರ ಪಾಡು ಅವ್ರು ಸುಮ್ಮನೆ ಇರ್ತಾರೆ, ಕೂತಿರ್ತಾರೆ, ಅವ್ರ ಪಾಡು ಏನೋ ಮಾಡ್ತಿರ್ತಾರೆ. ಆದ್ರೂ ಒಂದ್ಸತಿ ನಮ್ಗೆ ಅವ್ರು ನೋಡಿದ್ರೆ ಏನೋ ಮಾಡದೇ ಇದ್ರು ಕೂಡ ಸಿಡ್ಕ್ಬೇಕು ಅನ್ಸುತ್ತೆ, ಕೋಪ ಮಾಡ್ಕೋಬೇಕು ಅನ್ಸುತ್ತೆ. ಯಾಕೆ ಗೊತ್ತಾ? ಎಲ್ಲೋ ಒಂದ್ ಕಡೆ ಯಾವುದೋ ಒಂದ್ಸತಿ ನಿಮ್ಗೆ ಅವರ ಸಪೋರ್ಟ್ ಸಿಕ್ಕಿರಲ್ಲ, ಅಥವಾ ನಿಮಗೂ ಕೂಡ ಹೇಗೆ ಕಮ್ಯುನಿಕೇಟ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ನೀವು ಬೆಳೆದ ಮೇಲೆ ಕೂಡ ಅದನ್ನೆಲ್ಲ ಮರ್ತು ಹೋಗಿರ್ತೀರ. ಆದ್ರೆ ನಿಮ್ಮ ಬಾಡಿ ಅದ್ಯಾವುದನ್ನು ಮರೀತಾ ಹೋಗಲ್ಲ. ಕೆಲವು ಸತಿ ನೋಡಿರ್ಬೋದು, ಕೆಲವು ಯಾವುದೇ ಒಂದು ಫುಡ್ ಆಗಿರಬಹುದು ಅಥವಾ ಒಂದು ಜಾಗ ಆಗಿರ್ಬೋದು, ನಿಮಗೆ ಇನ್ಸ್ಟೆಂಟ್ ಆಗಿ ಗೊತ್ತಾಗ್ಬಿಡುತ್ತೆ, ನಂಗೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ, ಈ ವೆದರ್ ಸರಿ ಆಗ್ತಿಲ್ಲ ಅಂತ. ಹಾಗೆ ನಿಮ್ಮ ಬಾಡಿಗೆ ಯಾರನ್ನಾದ್ರೂ ಮೀಟ್ ಮಾಡಿದಾಗ ಅವರು ಕೆಟ್ಟ ವ್ಯಕ್ತಿ ಅಂದ ತಕ್ಷಣ ನಿಮಗೆ ಒಂದು ಗಟ್ ಫೀಲಿಂಗ್ ಅಂತ ಅನ್ಸುತ್ತೆ. ಅಂತ ಹೇಳಿದ್ರೆ ನೋಡಿರ್ಬೋದು, ಯಾವುದೋ ಒಂದು ಹೊಸ ರಿಲೇಶನ್ಶಿಪ್ ಹೋಗಿರ್ತೀರಾ, ಇದಕ್ಕಿದ್ದಾಗೆ ಕೂದಲೆಲ್ಲ ಉದ್ರಕ್ಕೆ ಶುರು ಆಗ್ತಾ ಇರುತ್ತೆ, ಮುಖದಲ್ಲಿ ಪಿಂಪಲ್ ಆಗ್ತಾ ಇರುತ್ತೆ, ಏನೋ ನಾವು ಸರ್ವೇ ಸಾಮಾನ್ಯ ಅನ್ಕೊಂಡ್ಬಿಡ್ತೀವಿ. ಆದ್ರೆ ನಿಮ್ಮ ಗಟ್ಟಿಗೆ ಗೊತ್ತು ಆ ವ್ಯಕ್ತಿ ಒಳ್ಳೆಯವರಲ್ಲ. ಹಾಗಾಗಿ ಯಾವಾಗ ಸ್ಟ್ರೆಸ್ ಆಗ್ತಾ ಹೋಗುತ್ತೆ, ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಕೂದಲಾಗಿರ್ಬೋದು ಫಸ್ಟ್ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಲೈಫಲ್ಲಿ ನಾವು ಏನನ್ನ ಬೇಕಾದರೂ ಸಕ್ಸಸ್ಸನ್ನು ನೋಡಬೇಕಾದ್ರೆ ಫಸ್ಟ್ ನಿಮ್ಮಲ್ಲಿ ಇರ್ತಕ್ಕಂತಹ ಇನ್ನರ್ ಚೈಲ್ಡನ್ನು ಹೀಲ್ ಮಾಡಲಿಕ್ಕೆ ಶುರು ಮಾಡಿ. ಯಾವಾಗ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿರಬಹುದು, ಏನೋ ಒಂದು ನೋವು ಆಗಿರಬಹುದು, ಅದನ್ನೆಲ್ಲವನ್ನು ಅಡ್ರೆಸ್ ಮಾಡಲಿಕ್ಕೆ ಶುರು ಮಾಡಿ. ಎಷ್ಟೋ ಸತಿ ನಮಗೆ ಮೋಸ್ಟ್ ಅನ್ಕಂಫರ್ಟಬಲ್ ಟ್ರೂತ್ ಏನಪ್ಪ ಅಂತ ಹೇಳಿದ್ರೆ, ಏನೋ ಒಂದು ಕೆಟ್ಟ ಘಟನೆ ಆಗಿರುತ್ತೆ, ಅದನ್ನ ಕೂತು ನಾವು ಯೋಚನೆ ಕೂಡ ಮಾಡಕ್ ಹೋಗಲ್ಲ. ಬೇಡಪ್ಪ, ಯೋಚನೆ ಮಾಡೋದು ಬೇಡ, ಯಾಕೆ ಯೋಚನೆ ಮಾಡಬೇಕು ಅಂತ ಅದು ಪ್ರತಿ ಸತಿ ಆಲೋಚನೆ ಬಂದಾಗೆಲ್ಲ ಅದನ್ನ ನಿರಾಕರಿಸ್ತಾ ಹೋಗ್ತಾನೆ ಇರ್ತೀವಿ. ನೋಡಿ, ಪ್ರತಿಯೊಂದು ಎಮೋಷನ್ ಏನಿದೆಯೋ ಅದಕ್ಕೆ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ನಿಮ್ಮ ಲೈಫಲ್ಲಿ ರಿಯಾಲಿಟಿಯನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್, ನಾನೀಗ ಹೋಗಿ ನೀರು ಕುಡಿಬೇಕು ಅಂತ ನನಗೊಂದು ಥಾಟ್ ಬಂತು. ಆ ನೀರು ಕುಡಿಬೇಕನ್ನೋ ಥಾಟು ಒಂದು ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತು. ನಾನು ಆ ವೈಬ್ರೇಷನ್ ಅಂತ ಹೇಳಿದ್ರೆ ನಾನು ಮೂಮೆಂಟ್ ಮಾಡಿ ಹೋಗಿ ನೀರು ಕುಡ್ಕೊಂಡು ಬಂದೆ. ಅದು ರಿಯಾಲಿಟಿನ ಸೃಷ್ಟಿ ಮಾಡ್ತು. ಹಾಗೆ ಪ್ರತಿಯೊಂದು ಆಲೋಚನೆಗೆ ಒಂದು ಕಾರಣ ಇದೆ. ಆದರೆ ಈ ನೆಗೆಟಿವ್ ಥಾಟ್ ಆಗಿರಬಹುದು ಅಥವಾ ನೆಗೆಟಿವ್ ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೋತಾನೆ ಇರ್ತೀವಿ, ಗೊತ್ತಾ? ಯಾಕಂತ ಹೇಳಿದ್ರೆ ನಿಮ್ಮ ಒಳಗಡೆ ಒಂದು ಧ್ವನಿ ಬರ್ತಾ ಇರುತ್ತೆ, ನೀನು ಹಿಂಗೆ ಅಂತ. ಇದೆಲ್ಲವೂ ಕೂಡ ನಮ್ಮ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿಗಳು ಯಾವ ಟೋನಲ್ಲಿ ಮಾತಾಡ್ತಾ ಇದ್ರೋ ಆ ಟೋನ್ ನಮ್ಮ ಮನಸ್ಸಿನ ಒಳ ಮನಸ್ಸಿನ ಮಾತೇನಾಗಿರುತ್ತೆ ಅದು ಸೆಟ್ ಆಗಿರುತ್ತೆ. ಎಷ್ಟೋ ಸತಿ ನೀವು ನಿಮ್ಮನ್ನ ಬೈಕೋತಾ ಇರೋದು, ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ಮಾತಾಡ್ಕೋತಾ ಇರೋದು, ನಾನು ಯೂಸ್ಲೆಸ್ ಅಂತ ಹೇಳ್ಕೊತಾ ಇರೋದು ನಿಮ್ಮ ನರ್ವಸ್ ಸಿಸ್ಟಮಿಗೆ ಗೊತ್ತಾಗ್ತಾ ಹೋಗಲ್ಲ. ಅದು ಎಲ್ಲವೂ ಕೂಡ ನಿಜ ನಿಜ ಅಂತಾನೆ ಅನ್ಕೋತಾ ಇರುತ್ತೆ. ಈಗ ನೀವೇನೋ ಒಂದು ತುಂಬಾ ಚೆನ್ನಾಗಿರೋ ಫೋಟೋ ಹಾಕಿರ್ತೀರಾ, ಯಾರೋ ಒಬ್ರು ಕೆಟ್ಟ ಕಮೆಂಟ್ ಮಾಡಿದ್ರೆ ಅಷ್ಟು ಒಳ್ಳೆ ಕಮೆಂಟ್ ಅನ್ನ ಮರ್ತು ಹೋಗ್ಬಿಡ್ತೀರಾ. ಯಾರೋ ಒಬ್ರು ಕೆಟ್ಟ ಕಮೆಂಟ್ ಮಾಡಿದ್ದೆ ಪದೇ ಪದೇ ಯೋಚನೆ ಬರ್ತಾ ಇರುತ್ತೆ. ಅದೇ ಸೇಮ್ ಎಫೆಕ್ಟು ನಿಮ್ಮ ಬಗ್ಗೆ ನೀವು ಕೆಟ್ಟದಾಗ ಮಾತಾಡ್ಕೊಂಡಾಗೂ ಕೂಡ ನಿಮ್ಮ ನರ್ವಸ್ ಸಿಸ್ಟಮು ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಕೆಲವು ಸತಿ ಚಿಕ್ಕ ವಯಸ್ಸಲ್ಲಿ ಯಾರೋ ನೀನ್ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನ ಎಂಕರೇಜ್ ಮಾಡ್ಲಿಕ್ಕೆ, ನಿನ್ನ ಅಣ್ಣ ನೋಡು ಎಷ್ಟು ಒಳ್ಳೆ ಮಾರ್ಕ್ಸ್ ತೆಗ್ದ,
ನೀನ್ ನೋಡು ಹೀಗಿದ್ಯಾ, ನಿನ್ ಫ್ರೆಂಡ್ ನೋಡು ಅಷ್ಟೊಂದು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ನೀನ್ ಇನ್ನೂ ಓದ್ತಾ ಇಲ್ಲ, ನೀನ್ ಕಪ್ಪಗಿದ್ಯಾ, ಕುಳ್ಳಗಿದ್ಯಾ, ಹೀಗೆ ಏನೋ ಒಂದು ಅಸಡ್ಡೆ ಮಾತುಗಳನ್ನ ಆಡಿರ್ತಾರೆ. ಆದ್ರೆ ಬೆಳೆದ ನಂತರ ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಅದನ್ನೆಲ್ಲ ನಿಜ ಅಂದ್ಕೊಂಡು ನಮ್ಮ ಬಗ್ಗೆ ನಾವು ತುಂಬಾ ಕೆಟ್ಟದಾಗಿ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ಬಿಟ್ಟಿರ್ತೀವಿ. ದಯವಿಟ್ಟು ಈ ಎಲ್ಲ ತಪ್ಪುಗಳನ್ನ ಮಾಡ್ತಾ ಹೋಗ್ಬೇಡಿ. ಕಾನ್ಫಿಡೆನ್ಸ್ ಅನ್ನೋದು ಎದ್ದ ತಕ್ಷಣ ಒಂದು ದಿನ ಬರ್ತಕ್ಕಂಥದ್ದಲ್ಲ. ಎವ್ರಿ ಡೇ ನೀವು ಮಾಡ್ತಕ್ಕಂಥ ಮಾತುಗಳಾಗಿರ್ಬೋದು, ನೀವು ಹೇಳ್ತಕ್ಕಂಥ ಮಾತು ಅಂತ ಹೇಳಿದ್ರೆ ಅಫರ್ಮೇಷನ್ ಅಂತ ಹೇಳ್ತೀವಿ. ಯಾವಾಗಲೂ ನಾವು ಏನನ್ನ ಹೇಳ್ಕೊತಾ ಹೋಗ್ತೀವೋ ಅದನ್ನ ನಾವು ಆಗ್ಬಿಡ್ತೀವಿ. ಪದೇ ಪದೇ ನಮ್ಮ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ಕೋತಾ ಇರೋದು, ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೋತಾ ಇರೋದು, ಇದನ್ನೆಲ್ಲ ಮಾಡ್ತಾ ಹೋದ್ರೆ ಅದು ನಮಗೆ ನೆಗೆಟಿವ್ ವೈರಿಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ತಮಾಷೆಗೆ ಕೂಡ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಯಾವುದೇ ಕಾರಣಕ್ಕೂ ಮಾತಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು 3 ಒಳ್ಳೆ ವಿಷಯ ನಿಮ್ಮ ಬಗ್ಗೆ ನೀವು ಹೊಗಳ್ಕೊಳ್ಳಿಕ್ಕೆ ಶುರು ಮಾಡಿ. ಈವನ್ ಫ್ರೆಂಡ್ಸ್ ಹತ್ರ ಹೋದಾಗ್ಲೂ ಕೂಡ ಕೆಟ್ಟದಾಗಿ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಳೋದು. ಎಷ್ಟೋ ಸತಿ ನಾವು ಅನ್ಕೊಂಡ್ಬಿಡ್ತೀವಿ, ನಮ್ಮ ಬಗ್ಗೆ ನಾವು ಜಾಸ್ತಿ ಮಾತಾಡ್ಕೊಂಡ್ರೆ ಕೊಚ್ಕೋತಾ ಇದ್ದಾರೆ ಅಂತ. ಖಂಡಿತ ಸುಳ್ಳು. ಯಾಕಂತ ಹೇಳಿದ್ರೆ ಯಾವಾಗ ಓವರ್ ಮಾಡಿದಾಗ ಜನ ಅದನ್ನ ತಪ್ಪು ತಿಳ್ಕೊತಾರೆ. ಆದ್ರೆ ನಮ್ಮ ಬಗ್ಗೆ ನಾವು ಯಾಕೆ ಕೆಟ್ಟದ್ ಮಾತಾಡ್ಕೋಬೇಕು? ನಾನ್ ಬಿಡು, ನನಗೆ ಮರುವು, ನನ್ ಯೂಸ್ಲೆಸ್ಸು, ನಾನು ಹಿಂಗೆ, ನಾನು ಹಂಗೆ ಅಂತ ತಮಾಷೆಗೂ ಮಾತಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನೀವು ಯಾವ ಟೋನನ್ನ ಸೆಟ್ ಮಾಡ್ತಿರೋ, ನೋಡಿ ಇವಾಗ ಯಾರಾದ್ರೂ ಒಬ್ರು ಸುಳ್ಳು ಹೇಳ್ತಿದಾರೆ ಅಂತ ಹೇಳಿದ್ರೆ ಅವ್ರು ಬಾಯಿ ಬಿಟ್ಟು ನಾವು ಹೇಳ್ಬೇಕಂತಿಲ್ಲ. ಅವ್ರು ಹೇಳೋ ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಿದ್ದಾಗಲೇ ಅವರ ಆರನ್ನು ನೀವು ರೀಡ್ ಮಾಡಿ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ನೀವು ನಿಮ್ಮ ಬಗ್ಗೆ ನಿಮ್ಗೆ ಒಳ್ಳೆ ಗೌರವ ಇದ್ರೆ ಎದುರುಗಡೆ ಇರೋರ್ಗೂ ನಿಮ್ಮನ್ನ ಗೌರವ ಕೊಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಇದೆಲ್ಲವೂ ಕೂಡ ಕೋರಿಂದ ಸೃಷ್ಟಿ ಆಗ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಯಾವಾಗ್ಲಾದ್ರೂ ಬಾಲ್ಯದಲ್ಲಿ ಏನಾದ್ರೂ ಹೇಳಿದ್ರೆ, ಅಥವಾ ನಿಮ್ಗೆ ಅವ್ರ ಜೊತೆ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೆ ಅದನ್ನ ಈ ಕೂಡಲೇ ರಿಸಾಲ್ವ್ ಮಾಡ್ಕೋತಾ ಹೋಗಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಡೀ ಲೈಫು ಕೂಡ ಅದೇ ರೀತಿಯ ಪ್ರಾಬ್ಲಮ್ಗಳು ಬರ್ತಾನೆ ಹೋಗುತ್ತೆ. ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ. ಇವತ್ತಿಂದ ನೀವು ಅವರನ್ನ ಕ್ಷಮಿಸ್ಲಿಕ್ಕೆ ಶುರು ಮಾಡಿ. ಅವ್ರು ಯಾವುದೇ ರೀತಿಯ ಮಾತಾಡಿರಬಹುದಾಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಕುಗ್ಸಿರೋದಾಗಿರ್ಬೋದು, ಕಂಪ್ಯಾರಿಸನ್ ಮಾಡಿರೋದಾಗಿರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ಎಮೋಷನಲಿ ಅನ್ಅವೈಲೇಬಲ್ ಇರದೇ ಇರ್ಬೋದು, ಅದೆಲ್ಲವನ್ನು ನೀವು ರೀಪೇರೆಂಟಿಂಗ್ ಅನ್ನ ಮಾಡ್ಕೋತಾ ಹೋಗಿ. ಒಂದು ಚಿಕ್ಕ ಹವ್ಯಾಸ ಆಗಿರಬಹುದು, ಅಥವಾ ನಿಮ್ಮ ಬಗ್ಗೆ ನಿಮ್ಗೆ ಒಂದು ಒಳ್ಳೆ ಮಾತನ್ನ ಆಡ್ಕೊಳ್ಬೇಕು ಅಂತ ಅನ್ಸೋದಾಗಿರ್ಬೋದು, ಇದೆಲ್ಲವನ್ನು ಪದೇ ಪದೇ ಯಾವಾಗ ಮಾಡ್ತಾ ಇರ್ತೀರಾ, ನಿಮ್ಮ ಚೈಲ್ಡ್ಹುಡ್ ಹಾಬೀಸ್ ಅನ್ನ ಯಾವಾಗ ರಿವಿಸಿಟ್ ಮಾಡ್ತಾ ಹೋಗ್ತೀರಾ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗ್ತಾ ಹೋಗುತ್ತೆ. ಇವತ್ತೇ ಒಂದು ಪೇಪರ್ ಪೆನ್ ತಗೊಂಡು ನಿಮ್ಮ ಒಳ ಮನಸ್ಸಿಗೆ ಒಂದು ಪತ್ರವನ್ನ ಬರೀರಿ. ಯಾವ ವಿಷಯಕ್ಕೆ ನಿಮ್ಮ ಒಳ ಮನಸ್ಸಿಗೆ ನೀವು ಯು ಆರ್ ಸೋ ಪ್ರೌಡ್ ಆಫ್ ಇಟ್ ಅಂತ. ಮೇ ಬಿ ನೀವು ನಿಮ್ಮ ರೆಸಿಲಿಯನ್ಸ್ ಇರಬಹುದು, ನೀವು ಕಷ್ಟವನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ರೀತಿ ಆಗಿರ್ಬೋದು, ನಿಮ್ಮ ಪೇಷನ್ಸ್ ಆಗಿರಬಹುದು, ಅಥವಾ ನೀವು ನೋಡ್ಲಿಕ್ಕೆ ಇರೋ ರೀತಿ ಆಗಿರಬಹುದು, ಅಥವಾ ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬಹುದಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಎಂಥ ಅದ್ಭುತವಾದ ತಂದೆ ತಾಯಿ ನೀವು ಆಗಿದ್ದೀರಾ ಅನ್ನೋದಾಗಿರ್ಬೋದು. ಎಲ್ಲವೂ ನಿಮ್ಮ ಬಗ್ಗೆ ಏನ್ ಅನ್ಸತ್ತೋ ಆ ಎಲ್ಲ ಹೊಗಳಿಕೆ ಮಾತುಗಳನ್ನು ಒಂದು ಪತ್ರವಾಗಿ ಬರೆದು ಅದನ್ನ ನಿಮ್ ಜೊತೆ ಇಟ್ಕೋತಾ ಹೋಗಿ. ಯಾವಾಗ ನಿಮ್ಗೆ ಲೋ ಸೆಲ್ಫ್ ಎಸ್ಟೀಮ್ ಅನ್ಸುತ್ತೆ, ಲೋ ಕಾನ್ಫಿಡೆನ್ಸ್ ಅನ್ಸುತ್ತೆ, ಆ ಇನ್ನರ್ ಚೈಲ್ಡಿಗೆ ಭರವಸೆ ಕೊಡ್ತಕ್ಕಂಥವ್ರು ಯಾರು? ನೀವೇ. ಹಾಗಾಗಿ ಪದೇ ಪದೇ ಆ ಪತ್ರವನ್ನ ಓದ್ತಾ ಹೋಗಿ. ಇದು ನಿಮ್ಮ ಇನ್ನರ್ ಕಾನ್ಫಿಡೆನ್ಸ್ ಅಥವಾ ಇನ್ನರ್ ಚೈಲ್ಡ್ ಅನ್ನ ಹೀಲ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.